ಆಕಾಶವಾಣಿ ಧಾರವಾಡ. ಕಿರು ನಾಟಕ ಛತ್ರಿ ಫಜೀತಿ. ಬರೆದವರು ಮಹಾದೇವ್ ಬಿಷ್ಟಣ್ಣವರ್. ಕೇಳಿ ಛತ್ರಿ ಫಜೀತಿ ಕಿರು ನಾಟಕ. ಏನ್ ಪಾಸ್ ಸತೀಶ ಊರಿಗೆ ಹೊಂಟಂಗೆ ಕಾಣ್ತೈತಿ? ಹ್ಞೂ ಕಾಕ, ಅಕ್ಕಿ ಮೊನ್ನೆನ ಊರಿಗೆ ಹೋಗ್ಯಾಳ, ಕರ್ಕೊಂಡು ಬರ್ಬೇಕು ಅಂತ ಹೊಂಟೀನಿ. ಹೌದೇನಪ್ಪ? ಅಂದಂಗ ನಿನ್ನ ಹೆಂಡತಿ ಶಾಂತ ಊರಿಗೆ ಹೋಗ್ಯಾಳ ಅನ್ಬೋದ ನನ್ಗೆ ಗೊತ್ತಿದ್ದಿಲ್ಲ ನೋಡಪ್ಪ. ಹೌದಾ ಕಾಕ? ಅಂದಂಗ ನಮ್ಮ ಮನೆ ಕಡೆ ಬಂದೇ ಇಲ್ಲ. ಅರೆ ಕಾಕ, ಪಾಪ ಯಾರೋ ಛತ್ರಿ ಬಿಟ್ಟು ಹೋಗ್ಯಾರ ಅಂತ ಕಾಣ್ತದ. ಹೌದಲ್ಲ ಸತೀಶ, ಇದು ಲೇಡಿ ಛತ್ರಿನ ಇರ್ಬೇಕಲ್ಲ? ಖರೇನ ಇದು ಹೆಣ್ಮಕ್ಳ ಛತ್ರಿನ. ಹೆಂಗದ ನೋಡು, ಬಣ್ಣ ಬಣ್ಣದ ಹೂವಿನ ಡಿಸೈನ್ ಅದ. ಅಂದಂಗ ಸತೀಶ, ಇದನ್ನ ಹೆಂಗ ಮಾಡ್ಬೇಕಂತಿ? ಇಲ್ಲೇ ಬಿಟ್ಟು ಹೋದ್ರೆ ಯಾರಾದ್ರೂ ತಗೊಂತಾರಲ್ಲೋ? ಹೋಗ್ಲಿ ಬಿಡಪ್ಪ ಕಾಕ, ಇದು ಯಾರ್ದು ಏನು, ನಮ್ಗೆ ಯಾಕೆ ಬೇಕು? ಹಂಗಂದ್ರೆ ಹೆಂಗಪ್ಪ? ಎಲ್ಲಿ ಸ್ವಲ್ಪ ಪಿಚ್ ನೋಡೋಣ. ಹಾ ಹಾ ಕಾಕ, ಇಲ್ಲೇ ಕೆಳಗೆ ಹೆಸರದ. ಏನಂತ? ಹಸಿರು ಬಣ್ಣದಾಗ ಹಾಕ್ಯಾರ. ತಡಿ ತಡಿ ಓದ್ತೇನೆ. ಸರಳ ಗಡಿಬಿಡಿ ಸವಣೂರ್. ಹಾ, ನೀನು ಅದ ಊರಿಗೆ ಹೆಂಗಾದ್ರೂ ಹೊಂಟಿಯಾ? ಆ ಹೆಣ್ಮಗಳ ಹೆಸರು ಹುಡುಕಿ ಅವ್ರ ಮನಿಗೆ ಅದನ್ನ ಮುಟ್ಟಿಸ್ಬಿಡಪ್ಪ. ಇಲ್ಲೇ ದಿವಸ ಬರೀ ನಮ್ಗೆ ಯಾಕೆ ಬೇಕಪ್ಪ? ಹಂಗಂದ್ರೆ ಹೆಂಗ? ಇಲ್ಲೇ ಬಸ್ ಸ್ಟ್ಯಾಂಡ್ ಆಗಿ ಇರ್ಲಿ ಬಿಡು. ತಮ್ಮ, ನೀನು ಪ್ರಾಮಾಣಿಕ ಮನುಷ್ಯ, ಹಂಗೆಲ್ಲ ಮಾಡಬಾರ್ದು. ಮೊನ್ನೆ ನಿನಗೆ ಎಂತೆಂಥ ದೊಡ್ಡ ದೊಡ್ಡ ಬಂಗಾರದ ವಸ್ತು ಒಡವೆ ಇದ್ದ ಪೆಟ್ಟಿಗೆ ಸಿಕ್ಕಾಗ ಅದ್ರಾಗ ಇರೋ ಅಡ್ರೆಸ್ಸಿಗೆ ಹೋಗಿ ಹುಬ್ಬಳ್ಳಿಗೆ ಮುಟ್ಟಿಸಿ ಬಂದಿದೆ. ಅವ್ರು ನಿನ್ನ ಹೊಗಳಿದ್ರು, ಬಹುಮಾನ ಕೊಟ್ರು. ಹೌದು ಕಾಕ, ಅಂದ್ರ ಈ ಛತ್ರಿನ ನಾನ ಮುಟ್ಟಿಸ್ಬೇಕು ಅಂದಂಗ ಆತು. ಮುಟ್ಟಿಸ್ಬಿಡು ಮಾರಾಯ, ಚಲೋ ಆಗ್ತೈತಿ. ಈ ಸರಳ ಗಡಿಬಿಡಿ ಸವಣೂರ್ ಅನ್ನೋ ಹೆಸರಿಗೆ ಮುಟ್ಟಿಸಿ ಬರ್ತೀನಿ. ಅಕ್ಕ, ಬಸ್ ಬಂತು, ನಾ ಬರ್ತೇನೆ. ಹೋಗ್ಬಾರಪ್ಪ, ಹೋಗ್ಬಾ ಸತೀಶ. ನೆನಪಿರ್ಲಿ, ಮುಟ್ಟಿಸಿ ಬಾ. ಮುಟ್ಟಿಸ್ತೇನಪ್ಪ. ಅಂತೂ ಈ ಊರಿಗೆ ಬಂದಂಗ ಆತು. ಈ ಛತ್ರಿನ ಹೆಂಗೆ ಮುಟ್ಟಿಸ್ಬೇಕು? ಇನ್ನೊಮ್ಮೆ ಹೆಸರು ನೋಡೇ ಬಿಡೋಣ. ಸರಳ ಗಡಿಬಿಡಿ ಸವಣೂರು ಅಂತ ಅದ. ಅರೆ, ಈ ಹೆಣ್ಮಕ್ಳು ನನ್ನ ಕಡೆನ ನೋಡಿ ಕಿಸಿ ಕಿಸಿ ನಗ್ತಾರಲ್ಲ. ಈ ಹುಡುಗರು ಒಂಥರ ನನ್ನ ನೋಡ್ತಾರಲ್ಲ. ಇದೇನು ಪಾಪಾಜಿತಿ? ಓಹೋ, ನನ್ನ ಕೈಯಾಗ ಹೆಂಗಸರ್ ಛತ್ರಿ ಇದ್ದದ್ದಕ್ಕೆ ಇವ್ರಿಗೆ ನಗು ಬಂದದೋ ಏನೋ. ಈ ಸರಳ ತಾಯಿ ಮನೆ ಹುಡುಕೊಂಡು ಹೋದ್ರಾತು. ಅರೆ, ನನ್ನ ಮಗಳ ಛತ್ರಿ ಅಲ್ಲ ಇದು ಇವನ ಕೈಗೆ ಹೆಂಗೆ ಬಂತು? ತಡಿ ಕೇಳೇ ಬಿಡ್ತೇನೆ. ಏನಪ್ಪ ಏಯ್ ಸ್ಮಾರ್ಟ್ ಹುಡುಗ? ಯಾರಿಗ್ರಿ? ಅಲ್ಲೋ, ಎಂತ ಸ್ಮಾರ್ಟ್ ಅದಿ ನೀನು, ಇಂಥ ಕೆಲಸ ಮಾಡುದಾ? ನಾ ಏನ್ ಮಾಡೀನ್ರಿ? ಯಾರ್ರಿ ನೀವು? ಈ ಛತ್ರಿ ಅಪ್ಪ ಅಲ್ಲಲ್ಲ, ಅಂದ್ರೆ ಈ ಚಿತ್ತಾರದ ಛತ್ರಿ ಹಿಡ್ಕೊಂಡು ಹೋಗು ಮಗಳ ಅಪ್ಪ. ಎಲ್ಲಾರು ನನಗ ಸಾವುಕಾರ ಸೀನಪ್ಪ ಅಂತಾರ. ಹೌದೇನ್ರಿ? ಬಾಳ ಚಲೋ ಆತೇನ್ರಿ. ಅಂದಂಗ ಯಜಮಾನ್ರ, ಈ ಛತ್ರಿ ನಿಮ್ ಮಗಳಿಗೆ ಮುಟ್ಟಿಸ್ಬಿಡ್ರಿ. ಮುಟ್ಸುನ್ ತಡಿ, ಒಂದ್ ಈಟ್ ಹಂಗ ಮುಟ್ಸೋದು ಅಲ್ಲದ. ಅಲ್ಲಪ್ಪ, ನನ್ನ ಮಗಳ ಛತ್ರಿ ನಿನ್ನ ಕೈಗೆ ಹೆಂಗ ಬಂತು? ಇದ್ರ ಕತಿ ಏನು ಅನ್ನೋದು ತಿಳ್ಕೊಳ್ಳದ ನಾ ಈ ಛತ್ರಿ ಇಸ್ಕೊಳವಲ್ಲ. ಅಲ್ರಿ ಯಜಮಾನ್ರ, ಅಲ್ಲಿಲ್ಲ ಹೆಂಗೋ ಬಸ್ ಸ್ಟ್ಯಾಂಡ್ನ್ಯಾಗ ಕಲ್ ಬೆಂಚಿನ ಮೇಲೆ ಈ ಛತ್ರಿ ಬಿದ್ದಿತ್ತು. ಹಿಂಗನು? ಏನೋ ಪಾಪ ಯಾರೋ ಬಿಟ್ಟಾರಂತ ಬಿಡಿಸಿ ನೋಡಿದ್ರೆ ನಿಮ್ ಮಗಳ ಹೆಸರಿತ್ತು. ಮುಟ್ಟಿಸಿದ್ರ ಆತು ಅಂತ ತಗೊಂಡ್ ಬನ್ನಿ. ನೋಡಪ್ಪ, ಅದೆಲ್ಲ ಕತಿ ನನಗೇನು ಹೇಳಕ್ ಹೋಗ್ಬೇಡ. ನೀನು ಪಕ್ಕಾ ಕಳ್ಳ, ಮಾಲ್ ಸಹಿತ ಸಿಕ್ ಬಿದ್ದಿ. ನಡಿ ಮೊದಲು ಪೊಲೀಸ್ ಸ್ಟೇಷನ್. ಯಾಕ್ರಿ ಯಜಮಾನ್ರ ಹಿಂಗ್ಯಾಕ್ ಮಾತಾಡ್ಲಿಕ್ಕೆ ನೀವು? ನನ್ ಮೇಲೆ ಕಳು ಹೊರಸ್ತೀರಿ? ಆದ್ರೂ ಹೆಚ್ಚಿನವನ ನೀನು. ಮತ್ತ ನೋಡಪ್ಪ, ನನ್ನ ಮಗಳು ತನ್ನ ಪರ್ಸು ಮತ್ ಈ ಛತ್ರಿನ ಯಾರೋ ಕಿತ್ಕೊಂಡ್ರು, ನಾ ಹೆದರಿ ಓಡಿ ಬಂದ್ಯಾ ಅಂತಂದು ಹೇಳಲ್ಲ. ಮೊದಲು ನಡಿ ನೀನು. ಅಲ್ರಿ
ಯಾರ ಪರ್ಸು ಛತ್ರಿ ಕದಿರ್ಬೋದು. ಬಸ್ ಸ್ಟ್ಯಾಂಡ್ನ್ಯಾಗ ಈ ಹಾಳ್ ಛತ್ರಿ ಬಿಸಾಡಿ ಹೋಗ್ಯಾರ. ಹಿಂಗ ನಾ ಏನೋ ಮುಟ್ಟಿಸಿದ್ರಾತು ಅಂತ ತಗೊಂಡ್ ಬಂದ್ರ ನೋಡಪ್ಪ, ನೀ ಏನು ಹೇಳ್ಬೇಡ ನನ್ನ ಮುಂದ. ತನ್ನ ಗೆಳತಿ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ನನ್ನ ಮಗಳು ಏನ 2,000 ರೂಪಾಯಿ ಇದ್ದ ಪರ್ಸ್ ಕಳುವಾಗಿ ಬರೇ ಕೈಲೇ ಮನಿಗ್ ಬಂದದ್ದು ನನಗೆ ಗೊತ್ತೈತಿ ಏನಪ್ಪ. ಚಲೋ ಮಾತ್ಲೆ ಸ್ಟೇಷನಿಗೆ ನಡಿ ಮೊದಲ. ರೇ ಯಾಕ್ರಿ ನಾನೇನ್ ಕಳ ಅಂತ ತಿಳ್ಕೊಂಡ್ರಿ? ನಡೀತೀಯ ಇಲ್ಲ? ಇದ ಊರಾಗ ನನ್ ಹೆಂಡತಿ ಮನಿ ಅದ. ಬೇಕಾದ್ರ ಅವ್ರ ಮನಿಗ್ ಹೋಗೊಂಡ್ ನಡ್ರಿ. ನಾ ಹೆಂಗ ಎಂತ ಮನುಷ್ಯ ಅಂತ ಗೊತ್ತಾಗ್ತದೆ. ಅದೆಲ್ಲ ಏನು ಬೇಡಪ್ಪ. ನನ್ನ ಅನುಮಾನ ಬಗೆಹರಿಸ್ಬೇಕು ಅಂತಂದ್ರ ನಿಮ್ಮ ಬೀಜರು ಇವ್ರು ಯಾರು ಬೇಡ ನನ್ನ ನಡಿವೆ. ಮೊದಲು ಪೊಲೀಸ್ ಸ್ಟೇಷನಿಗೆ ನಡಿ. ಅಲ್ರಿ ಹೇಳುದ್ರ ಕೇಳ್ರಿ. ಅಲ್ರಿ ಹೇಳುದ್ರ ಕೇಳ್ರಿ. ಇಲ್ಲೋಡ ಸುಮ್ನೆ ನಡಿ ನೀನು. ನಾ ಆಗ್ಲೇ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಟ್ಟೇನಿ. ಅಲ್ರಿ ಪೊಲೀಸ್ರ ಇಲ್ಲೋಡ್ರಿ, ಪೊಲೀಸ್ರ ಬರ್ರಿ. ಬಂದೆ ಈ ಮನುಷ್ಯನ ಮೊದಲು ಸ್ಟೇಷನ್ಗೆ ಎಳ್ಕೊಂಡ್ ನಡ್ರಿ. ನನ್ನ ಮಗಳು ಛತ್ರಿ ಇವ್ರ ಕೈಯಾಗನ ಐತ್ರಿ. ಏ ಎಷ್ಟು ಸಂಭಾಯ್ತನ ಕಾಣ್ತಿಯಲ್ಲೋ. ನಡಿ ಪೊಲೀಸ್ ಸ್ಟೇಷನ್ ನಡಿ ಮೊದ್ಲಕ್ಕೆ. ಅಲ್ರಿ ಪೊಲೀಸ್ರ, ದಯವಿಟ್ಟು ನನ್ ಮಾತ್ ಕೇಳ್ರಿ. ನಾ ಕಳ್ಳ ಅಲ್ರಿ, ಪ್ಲೀಸ್ ನಾ ಕದ್ದಿಲ್ರಿ, ನನ್ ಬಿಡ್ರಿ. ಎಲ್ಲರೂ ನನ್ನ ಕಡೆ ನೋಡ್ಲಿಕ್ಕತ್ತಾರ್ರಿ, ಬಿಡ್ರಿ. ನೋಡಪ್ಪ, ಅದೆಲ್ಲ ನಮ್ ಸಾಹೇಬ್ರ ಮುಂದೆ ಹೇಳ. ಮೊದ್ಲೇಕ ನೀ ಪೊಲೀಸ್ ಸ್ಟೇಷನ್ ನಡಿ. ಅಲ್ರಿ ನನ್ ಮಾತ್ರ ಕೇಳ್ರಿ. ಕಾನ್ಸ್ಟೇಬಲ್, ಎಲ್ಲಿ ಮನುಷ್ಯನ್ ಕರೀರಿ ಅವ್ರನ್ನೇ. ಎಸ್ ಸರ್. ಸತೀಶಪ್ಪ ಏನ್ ಸಾಹೇಬ್ರ? ಇಲ್ಲಿ ಬಾ, ಇಲ್ಲಿ ನಮ್ ಸಾಹೇಬ್ ಕರೆಯಕತ್ತಾರ, ಬಾ ಇಲ್ಲಿ. ನಮಸ್ಕಾರ ಸರ್, ದಯವಿಟ್ಟು ನನ್ ಮಾತು ಕೇಳ್ರಿ. ನೋಡಪ್ಪ, ಎಲ್ಲಾ ಕಳ್ರು ಹಿಂಗ ಗೋಳಾಡೋದು. ಅಲ್ ಸರ, ನಾ ಕಳ್ಳ ಅಲ್ರಿ. ಈ ಛತ್ರಿನ ನಾನು ನೋಡಪ್ಪ ಸತೀಶಪ್ಪ, ಸಂಭಾಷಣೆ ಕಾಣ್ತಿದಿ. ಪರ್ಸ್ ಎಲ್ಲಿಟ್ಟಿದಿ ಖರೆ ಹೇಳು. ಇಲ್ರಿ ಸರ, ನಾ ಪರ್ಸ್ ಕದ್ದಿಲ್ರಿ. ಅಂದ್ರ ಬರೇ ಛತ್ರಿ ಅಷ್ಟ ಕದ್ದಿ ಅಂದಂಗಾತ್ ಹಂಗಾರ. ನೀವು ಸುಮ್ನಿರ್ರಿ, ನಾ ಬಾಯ್ ಬಿಡಿಸ್ತೀನಿ. ಹ್ಞೂನ್ರಿ ಹೇಳಪ್ಪ, ಖರೆ ಹೇಳು. 2 ಹೊರತು ಬೀಳೋದ್ರಾಗ ಹೇಳಿದ್ರೆ ಚಲೋ. ಇಲ್ರಿ ಸರ, ನಾ ಕದ್ದಿಲ್ರಿ. ಈ ಛತ್ರಿ ಬಗ್ಗೆ ಹೇಳೋದು ಮಾತಿಗೂ ಮುಚ್ಚಿಡಾಕ್ ಪ್ರಯತ್ನ ಮಾಡಬೇಡ. ಖರೆ ಹೇಳು, ಬಿಟ್ಟು ಬಿಡ್ತೀನಿ. ರೀ ಸಾವ್ಕಾರ, ಏನಪ್ಪಾ ಯಜಮಾನ್ರ, ನೀವರ ಹೇಳ್ರಿ. ನಾ ಹೇಳಿದ್ ಇವ್ರಿಗೆ ಹೇಳ್ರಿ. ನೋಡಪ್ಪ ತಮ್ಮ, ನನ್ನ ಮುಂದೆ ಏನು ಹೇಳ್ಬೇಡ. ಅಲ್ಲಿ ಕುಂತಾರಲ್ಲ ಸಾಹೇಬ್ರು, ಅವ್ರ ಎದುರುಗಡೆ ಹೇಳಿ. ನೀ ಏನ್ ಹೇಳ್ಬೇಕಂತಿದ್ದೆ ಅವ್ರ ಮುಂದೆ ಹೇಳ್ಬೇಡ. ಹೇಳು. ಒಳ್ಳೆಯ ಮಾತಿನಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಕಾಣಿಸ್ತದ. ಅಲ್ರಿ ಸರ, ನಾ ಹೇಳೋವರೆಗೂ ಆಟ ಸ್ವಲ್ಪ ಪೂರ್ಣ ಕೇಳ್ರಿ. ಅದೆಲ್ಲ ಏನೂ ಬೇಡ. ಎಲ್ಲಾ ಕಳ್ಳರು ಏನಾದ್ರೂ ಸೊಬಬ್ ಹೇಳ್ತಾರ. ನಂದು 20 ವರ್ಷ ಸರ್ವಿಸ್ ಆಯ್ತು. ಕಾನ್ಸ್ಟೇಬಲ್ 20. ಎಸ್ ಸರ್. ಇವನ್ನ ಒಳಗ್ ರೂಮ್ನ್ಯಾಗ ಹಾಕು. ಚೆನ್ನಾಗಿ ಏರೋಪ್ಲೇನ್ ಏರ್ಸೋಣ. ಒಳಗ್ ಹಾಕು. ಕೀ ತಗೋ. ಎಸ್ ಸರ್. ಸರ್ ನಡಿ ಸತೀಶ, ಒಳಗ್ ನಡಿ. ಅಲ್ರಿ ಪ್ಲೀಸ್ ನನ್ ಮಾತ್ ಕೇಳ್ರಿ. ನಾ ಕಾಳ ಅಲ್ರಿ. ಸರ್, ನಮ್ಮಪ್ಪ ಅದಾರೇನ್ರಿ? ಯಾರವ್ರು? ಬಾರಮ್ಮ ಒಳಗೆ ಬಾ. ನಾನ್ರಿ ಸರಳ. ಓಹ್, ಅಪ್ಪ ಇಲ್ಲೇ ಇದಾರಲ್ರಿ. ಸರಳ, ಎಲ್ಲಿದ್ದಾರ ನಮ್ಮ ಮನೆಯವರು? ನೀ ಯಾರವಾ? ಒಳಗ್ ಬಾ. ಸರ್, ಇವ್ರ ಮನೆಯವರು. ಅಂದ್ರ ಇವ್ರ ಯಜಮಾನ್ರಿ. ಅಂದ್ರ ಇವ್ರು ಸಾಕ್ ಗೊತ್ತಾಯ್ತು. ಇವ್ರ ಗಂಡ. ಈಗೇನಾಗ್ಬೇಕು? ಇವ್ರ ಯಜಮಾನ್ರ ದಯವಿಟ್ಟು ಬಿಟ್ಬಿಡ್ರಿ ಸರ. ಅಂದ್ರೆ ಏನು ಸರಳ? ಕಳ್ಳತನ ಮಾಡಿದವ್ರು ಹಂಗ ಬಿಡುದ? ಅಪ್ಪ, ಇವ್ರ ಕಳ್ರಲ್ಲ, ಏನು ಕದ್ದು ಇಲ್ಲ. ಇವ್ರು ಶಾಂತ, ನನ್ ಗೆಳತಿ. ಹೌದ್ರಿ, ದಯವಿಟ್ಟು ನನ್ ಗಂಡನ್ ಬಿಡಿಸ್ಕೊಡ್ರಿ. ಎಲ್ಲಿದ್ದಾರ್ರಿ ಅವರು? ಅಯ್ಯಯ್ಯೋ, ಅವ್ರ ಏನ್ ಮಾಡ್ಯಾರ ಅಂತ ಒಳಗ್ ಹಾಕಿರಿ ಅವ್ರನ್ನ. ನೋಡ್ವಾ ತಂಗಿ, ನಿನ್ನ ಗಂಡ ಕಾಳ್ ಅಂತ ಅನ್ನೋದಕ್ಕ ಸಿಕ್ಕ ಈ ಛತ್ರಿನ ಕಾರಣ. ಅಯ್ಯೋ, ಅವ್ರ ಕಳ್ರ ಅಲ್ರಿ. ಈ ಸರಳ, ನೀ ಯಾರೇ ಹೇಳ. ತಡಿ ಶಾಂತ, ಯಾಕೆ ಕಳ್ತಿದಿ? ಖರೆ ಸಂಗತಿ ಹೇಳ್ತೀನ್ರಿ ಇನ್ಸ್ಪೆಕ್ಟರ್. ಪಾಪ ಇವಳ ಗಂಡ ನಿರಪರಾಧಿ. ಏನ್ ಸರಳ ನೀ ಹಿಂಗ್ ಹೇಳ್ತಿದಿ? ಅಪ್ಪ, ಪಾಪ ಅವರು ಖರೇನ ಕದ್ದವ್ರು ಅಲ್ಲ. ನಾ ಇನ್ನು ಕಳ್ಕೊಂಡು ಇಲ್ಲ. ಅಂದ್ರೆ ಏನ್ ಇದು ವಿಚಿತ್ರ ಆತಲ್ಲ. ಅಲ್ರಿ ಸರಳ, ಏನಿದು? ಹಣ ಇದ್ದ ಪರ್ಸು, ಛತ್ರಿ ಕಳುವಾಗಿದ್ ಸುಳ್ಳು ಅಂತ ಹೆಂಗ್ ಹೇಳ್ತೀರಿ? ಹೌದ್ರಿ ಸರ್, ಮೊದ್ಲ ನಾ ಒಂದ್ ಸ್ವಲ್ಪ ಮರುವಿನಕಿ ಗೆಳತಿಗೆ ಊರಿಗೆ ಹೋಗುವಾಗ ಮನ್ಯಾಗ ಪರ್ಸ್ ಬಿಟ್ಟು ಛತ್ರಿ ಒಂದೇ ಹಿಡ್ಕೊಂಡು ಹೋದ್ನಿ. ಬಸ್ ಸ್ಟ್ಯಾಂಡ್ನಾಗ ಯಾರ್ದೋ ಜೊತೆ ಮಾತಾಡ್ಕೋತ ಛತ್ರಿ ಅಲ್ಲೇ ಬಿಟ್ಟು ಬಸ್ ಹತ್ಬಿಟ್ಟೆ. ಹ್ಯಾಂಗೋ ಪರಿಚಯದವ್ರ ಕಡೆ ಒಂದಿಷ್ಟು ಹಣ ಇಸ್ಕೊಂಡು ಊರಿಗೆ ಹೋಗಿ ಬಂದೆ.
ಮನ್ಯಾಗ ನೋಡಿದ್ರ ನನ್ನ ರೂಮ್ನ್ಯಾಗ ಪರ್ಸ್ ಜೋಪಾನಾಗೇ ಇತ್ತು. ಪಾಪ ನನ್ನ ಗೆಳತಿ ಶಾಂತಾಳ ಗಂಡ ನನ್ನ ಹೆಸರು ಛತ್ರಿ ಒಳಗೆ ಇದ್ದುದು ನೋಡಿ ಮುಟ್ಟಿಸ್ಬೇಕು ಅನ್ನೋದ್ರಾಗ ಅಪ್ಪ ಅರ್ಧ ದಾರ್ಯಾಗ ಕೂಡಿ ನಿಮ್ಮಲ್ಲಿ ಕರ್ಕೊಂಡು ಬಂದ್ರು. ಪಾಪ ಅವ್ರನ್ನ ಒಳಗ ಹಾಕಿಸ್ಬಿಟ್ರು. ಪ್ಲೀಸ್ ಕಂಪ್ಲೇಂಟ್ ಕೊಟ್ಟದ್ದು ನನ್ನ ಮರುನಿಂದ. ನನ್ನ ಕ್ಷಮಾ ಮಾಡ್ರಿ ಸರ್. ಅಪ್ಪ ಬೈತಾರಂತ ಅವ್ರಿಗೂ ಸುಳ್ಳು ಹೇಳಿದ್ದೆ. ಓಹೋ ಕಾನ್ಸ್ಟೇಬಲ್, Yes, sir. ಹೊರ ಕರ್ಕೊಂಡ್ ಬಾ. ಎಸ್ ಸರ್. ಅಂತೂ ಇಂತೂ ನಾನು ಬಿಡುಗಡೆ ಆದಂಗ ಆತು. ಏನ್ರಿ ಮೊದಲ ಮನಿಗ್ ಹೋಗೋಣ ನಡ್ರಿ. ನಡಿ ಶಾಂತ, ಅಂತೂ ಹೆಂಡತಿ ಮನೆಗೆ ಬಂದ್ರ ಈ ಮಾವನ ಮನೆ ದರ್ಶನ ಮಾಡಿಸಿದ್ರು ನಿಮ್ ಗಾತಿ. ಸಾರಿ ರೀ, ನನ್ನ ಕ್ಷಮಾ ಮಾಡ್ರಿ. ಲೇ ಶಾಂತ, ಪಾಪ ನಿಮ್ಮ ಯಜಮಾನ್ರ ಪ್ರಾಮಾಣಿಕ ತನಕ ಹಿಂಗ ಆಗ್ಬಾರ್ದಾಗಿತ್ತು. ಹೌದಪ್ಪ ಸತೀಶ. ಅಲ್ಲ, ನನ್ನ ಮಗಳು ಸರಳ ನನ್ನೂ ಮರೆತು ನೀವು ಯಾರ್ರಿ ಅಂದ್ಗಿಂದಾಳ ನಾವಿನ್ನು ಬರ್ತೀವಪ್ಪ. ಏ ಸರಳ, ಇನ್ ಮ್ಯಾಲೆ ಮಳಿ ಬಂದ್ರು ಇವ್ರ ಛತ್ರಿ ಹಿಡುದಿಲ್ಲ ನಾವ. ಯಾಕಂದ್ರ ಛತ್ರಿ ಹಿಡಿದ ಕೂಡ್ಲೆ ಮಾವನ ಮನೆ ನೆನಪಾಗ್ತದಲ್ಲ. ಖರೇನೆ ಹೇಳಿದೆ ಶಾಂತ. ಸರಳ ಅವ್ರ, ನಿಮ್ ಛತ್ರಿಗೂ ನಿಮಗೂ ದೊಡ್ಡ ನಮಸ್ಕಾರ. ಇದುವರೆಗೆ ಛತ್ರಿ ಫಜೀತಿ ಕಿರು ನಾಟಕ ಕೇಳಿದಿರಿ. ರಚಿಸಿದವರು ಮಹಾದೇವ್ ಬಿಷ್ಟಣ್ಣವರ್. ಪಾತ್ರ ಪರಿಚಯ: ಸತೀಶ್ ರಾಜು ನದಾಫ್, ಕಾಕಾ ಕೆವಿ ಮೆಣೆಧಾಳ್, ಇನ್ಸ್ಪೆಕ್ಟರ್ ವಿಎಚ್ ಕುಲಕರ್ಣಿ, ಸರಳ ಉಮಾ ಕಾಮೋಜಿ, ಶಾಂತ ಜ್ಯೋತ್ಸ್ನಾ ಕುಲಕರ್ಣಿ. ಯಜಮಾನನ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಚೆನ್ನಪ್ಪ ಬೆಂಗೇರಿ.